ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ರಿಯಲ್ಮಿನ ಯಾರ್ಯಾರು ಇಷ್ಟಪಡ್ತೀರಾ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಿಯಲ್ಮಿ C2 ಗ್ರ್ಯಾಂಡ್ ಸಕ್ಸಸ್ ಆದ ನಂತರ ಇಂಡಿಯಾದಲ್ಲಿ ರಿಯಲ್ಮಿ C3ನ ಈ ವೀಕಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಅದರ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇದೊಂದು ಬಜೆಟ್ ಮೊಬೈಲ್ ಅಂತ ಹೇಳ್ಬೋದು. ಯಾರು 6,500ರಿಂದ 7,000 ಒಳಗಡೆ ತಗೋಬೇಕು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀರಿ ಬಜೆಟ್ನ, ಸೊ ಅಂಥವ್ರಿಗೊಂದು ಗುಡ್ ಬಜೆಟ್ ಮೊಬೈಲ್ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ಇದು ನಮಗೆ ಎರಡು ವೇರಿಯಂಟಲ್ಲಿ ಸಿಗುತ್ತೆ. ಒಂದು 3GB ಮತ್ತು 32GB ರಾಮ್ ಇರೋಂಥದ್ದು 6,999 ರೂಪಾಯಿ. ಇನ್ನೊಂದು 4GB ರ್ಯಾಮು ಮತ್ತು 64GB ರೋಮ್ ಇರೋಂಥದ್ದು 7,999 ರೂಪಾಯಿ. ಅಂದರೆ 1,000 ರೂಪಾಯಿ ಡಿಫ್ರೆನ್ಸ್ ಅನ್ನೋದು ಎರಡು ಮಧ್ಯದಲ್ಲಿದೆ. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಒಂದು ಕೊಟ್ಟಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಬೋದಾಗುತ್ತೆ. ಒಂದು ಒಳ್ಳೆ ಬಜೆಟಲ್ಲಿ ಒಂದು ಸೂಪರ್ ಮೊಬೈಲ್ ಅಂದರೆ ರಿಯಲ್ಮಿ C3 ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೆ ಆದರೆ ಕೆಳಗಡೆ ಕಾಣ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೂ ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕೂ ಮುಂಚೆ ಬಾಕ್ಸ್ನ ಮೇಲೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ದೆ ಆದರೆ ಫಸ್ಟು ನಂಬರ್ 1 ಕ್ವಾಲಿಟಿ ಸ್ಮಾರ್ಟ್ ಬ್ರ್ಯಾಂಡ್ ಅಂತ ಕೊಡ್ತಿದ್ದಾರೆ. ಆನಂತರ C3 ಅಂತ ಈ ಒಂದು ಮಾಡೆಲ್ನ ಹೆಸರು ಕೊಡ್ತಿದ್ದಾರೆ. ಕೆಳಗಡೆ ರಿಯಲ್ಮಿ ಅಂತ ಅದರ ಒಂದು ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡ್ತಿದ್ದಾರೆ. ಆನಂತರ ಬಲಗಡೆ ನೋಡಿದ್ದೆ ಆದರೆ ರಿಯಲ್ಮಿ C3 ಅಂತ ಇದೆ. ಇನ್ನು ಬಾಕ್ಸ್ನ ಹಿಂದ್ಗಡೆ ನೋಡೋದಾದರೆ 5000 mAh ಮ್ಯಾಸಿವ್ ಬ್ಯಾಟ್ರಿ ಅಂತಿದ್ದಾರೆ. ಸೊ ಆನಂತರ ಹೀಲಿಯೋ G70 ಪ್ರೊಸೆಸರ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಅಂದರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಹೀಲಿಯೋ G70 ಪ್ರೊಸೆಸರ್ ಇರೋಂಥ ಮೊಬೈಲ್ ಇದಾಗಿರುತ್ತೆ. ಆನಂತರ 6.5 ಮಿನಿ ಡ್ರಾಪ್ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಅನ್ನೋದು ಈ ಮೊಬೈಲಲ್ಲಿದೆ. ಪ್ಲಸ್ ಇದರಲ್ಲಿ AI ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಅನ್ನೋದು ಇದೆ. ಸೊ ಅಂದರೆ ಫ್ರಂಟಲ್ಲಿ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, ಬ್ಯಾಕ್ ಸೈಡಲ್ಲಿ 12 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅನ್ನೋದಿರುತ್ತೆ. ಸೊ ಇದು ಸ್ವಲ್ಪ ಕೆಳಗಡೆ ಬಂದಿದೆ ಆದರೆ ಇದರ ಒಂದು ಮಾಡೆಲ್ನ ಹೆಸರು ಕೊಡ್ತಿದ್ದಾರೆ. ಮತ್ತು ಇದರ ಕಲರ್ ನೋಡೋದಾದರೆ ಬ್ಲೇಸಿಂಗ್ ರೆಡ್ ಇದೆ. ಸೊ ಇದರಲ್ಲಿ ಇನ್ನೊಂದು ಕಲರು ಬರುತ್ತೆ, ಬ್ಲೂ ಕಲರು. ನೀವು ಬೇಕಾದ್ರೆ ಅದನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ಇನ್ನು ಬಾಕ್ಸ್ನ ಕೆಳಗಡೆ ನೋಡಿದೆ ಆದರೆ ಒಂದಷ್ಟು ಸ್ಪೆಸಿಫಿಕೇಶನ್ಸ್ ಕೊಡ್ತಿದ್ದಾರೆ. ರಿಯರ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಅಂತಿದ್ದಾರೆ. ಪ್ಲಸ್ ಫ್ರಂಟ್ ಕ್ಯಾಮ್ರಾ ಬಂದು 5 ಮೆಗಾ ಪಿಕ್ಸೆಲ್ ಇರುತ್ತೆ. ಇನ್ನು ಈ ಮೊಬೈಲ್ನ ವೆಯ್ಟ್ ಬಂದು 194 ಗ್ರಾಮ್ ಇರುತ್ತೆ. ಸೊ ಇದರ ಸ್ಕ್ರೀನ್ ಸೈಜು 16.5 ಸೆಂಟಿಮೀಟರ್ ಸ್ಕ್ರೀನ್ ಸೈಜ್ ಅನ್ನೋದಿದೆ. ಇದರ ಬ್ಯಾಟ್ರಿ 5000 mAh ಬ್ಯಾಟ್ರಿ ಇರುತ್ತೆ. ಇದರ MRP ಬಂದು 7,999 ರೂಪಾಯಿ ಇದೆ. ಸೊ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಇದರ ಒಳಗಡೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಮಗೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನೋದು ಇದ್ರ ಮೇಲೆ ಕೊಟ್ಟಿದ್ದಾರೆ, ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ಇದ್ರ ಮೇಲಿದ್ದಂಥ ಪ್ಲಾಸ್ಟಿಕ್ ಕವರ್ನ ತೆಗೆದ ನಂತರ ಬಾಕ್ಸ್ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಸೊ ರಿಯಲ್ಮಿಯ ಒಂದು ಬೈ ಡಿಫಾಲ್ಟ್ ಕಲರು ಯೆಲ್ಲೋ ಮತ್ತು ಬ್ಲ್ಯಾಕ್ ಇರುತ್ತೆ. ಸೊ ಅದೇ ರೀತಿ ಈ ಮೊಬೈಲ್ಗೂ ಸಹ ಬಂದಿದೆ. ಸೊ ಇದನ್ನು ನಾನು ಓಪನ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ಸೊ ಈಗ ಈ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ನ ಓಪನ್ ಮಾಡಿದ ನಂತರ ನಮಗೆ ವೆಲ್ಕಮ್ ಟು ರಿಯಲ್ಮಿ ಫ್ಯಾಮಿಲಿ ಅಂತ ಒಂದು ವೆಲ್ಕಮ್ ಮಾಡ್ತಿದ್ದಾರೆ. ಸೊ ಆನಂತರ ರಿಯಲ್ಮಿ ಅಂತ ಅವ್ರ ಬ್ರ್ಯಾಂಡಿಂಗ್ ಇದೆ. ಇದು ಮೋಸ್ಟ್ಲಿ ಕೇಸ್ ಇರುತ್ತೆ. ಸೊ ಇದನ್ನು ಸೈಡ್ಗೆ ಇಡೋಣ. ಅದಾದ ನಂತರ ನಮಗೆ ಅದರ ಕೆಳಗಡೆ ಮೊಬೈಲ್ ಅನ್ನೋದನ್ನು ಕೊಡ್ತಿದ್ದಾರೆ. ನೋಡಿ, ಇದು ನಮಗೆ ರೆಡ್ ಕಲರಲ್ಲಿದೆ. ಸೊ ಇದನ್ನು ಸೈಡ್ಗಿಟ್ಟು ಮತ್ತೆ ಬಾಕ್ಸ್ನ ಒಳಗಡೆ ಏನೇನಿದೆ ಅಂತ ನೋಡಿದ್ದೆ ಆದರೆ ಒಂದು ನಮಗೆ USB ಕೇಬಲ್ ಕೊಟ್ಟಿದ್ದಾರೆ. ಇದು ನಮಗೆ ಟೈಪ್ C ಇಲ್ಲ, ಅದ್ರ ಬದಲಾಗಿ ಮೈಕ್ರೋ USB ಪೋರ್ಟ್ ಇದೆ. ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಇದ್ರ ಜೊತೆ ನಮಗೆ ಚಾರ್ಜರ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಮೊಬೈಲ್ನ ಚಾರ್ಜ್ ಮಾಡೋಕ್ಕೆ ಇದು 10 ವಾಟ್ಸ್ ಔಟ್ಪುಟ್ ಅನ್ನೋದಿರುತ್ತೆ. ಸೊ ಸ್ವಲ್ಪ ದೊಡ್ಡದನ್ಸುತ್ತೆ ಬೇರೆ ಮೊಬೈಲ್ಗಳಿಗೆ ಬರೋ ಅಂತ ಚಾರ್ಜಿಂಗ್ ಅಡಾಪ್ಟರ್ ಕಂಪೇರ್ ಮಾಡಿದ್ದೆ ಆದರೆ. ಇನ್ನು ನೆಕ್ಸ್ಟ್ ನಮ್ಗೆ ಇದ್ರ ಜೊತೆ ಕೇಸ್ನ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಬಟ್ ಇದ್ರೊಳಗಡೆ ಕೇಸ್ ಇಲ್ಲ, ಅದ್ರ ಬದಲಾಗಿ ಒಂದಷ್ಟು ಕ್ವಿಕ್ ಗೈಡ್ಲೈನ್ಸು ಮತ್ತು ವಾರಂಟಿ ಕಾರ್ಡ್ ಅನ್ನೋದಿರುತ್ತೆ. ಸೊ ನಮಗೆ ಕೇಸು ಯಾಕೆ ಸಿಗಲ್ಲ ಅಂದರೆ ನಮ್ಗೆ ಈ ಬಜೆಟಲ್ಲಿ ಕೇಸ್ನ ಅವರು ಪ್ರೊವೈಡ್ ಮಾಡ್ತಾ ಇಲ್ಲ. ಬಟ್ ಅದೇ ನೀವು ಬೇರೆ ರಿಯಲ್ಮಿ ಮೊಬೈಲ್ಸಲ್ಲಿ ನೋಡಿದ್ದೆ ಆದರೆ ಮೊಬೈಲ್ಗೆ ಒಂದು ಸಿಲಿಕಾನ್ ಕೇಸನ್ನು ಸಹ ಅವರು ಪ್ರೊವೈಡ್ ಮಾಡ್ತಾರೆ. ಇದಿಷ್ಟು ವಾರಂಟಿ ಮತ್ತು ಒಂದಷ್ಟು ಗೈಡ್ಲೈನ್ಸು ಯಾವ ರೀತಿ ಯೂಸ್ ಮಾಡೋದು ಅಂತ. ಈಗ ನಾವು ಮೊಬೈಲ್ನ ನೋಡೋಣ. ಇದನ್ನು ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಕವರ್ ಮಾಡಿದ್ದಾರೆ. ಇದನ್ನು ಓಪನ್ ಮಾಡೋಣಂತೆ. ಇದು ನಮಗೆ ರಿಯಲ್ಮಿ C3 ಮೊಬೈಲ್ನ ಒಂದು ಫಸ್ಟ್ ಲುಕ್ ಅಂತ ಹೇಳ್ಬೋದು. ಇದನ್ನು ಆನ್ ಮಾಡೋಕ್ಕೂ ಮುಂಚೆ ಇದರ ಒಂದು ಫಿಸಿಕಲ್ ಓರಿಯೆಂಟೇಷನ್ ಏನಂತ ನೋಡ್ತಾ ಹೋಗೋಣ. ನಮಗೆ ರೈಟ್ ಸೈಡಲ್ಲಿ ಆನ್ ಆಫ್ ಬಟನ್ ಇದೆ. ಇದನ್ನು ಯೂಸ್ ಮಾಡೋದ್ರ ಮೂಲಕ ಮೊಬೈಲ್ನ ಆನ್ ಆಫ್ ಮಾಡ್ಬೋದಾಗುತ್ತೆ. ಸೊ ಅದಾದ ನಂತರ ನಮ್ಗೆ ಕೆಳಗಡೆ ಗ್ರಿಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಒಂದು ಸೈಡು ಸ್ಪೀಕರ್ಸ್ ಇರುತ್ತೆ, ಮಧ್ಯದಲ್ಲಿ ನಮಗೆ ಮೈಕ್ರೋ USB ಪೋರ್ಟ್ ಇರುತ್ತೆ ಮೊಬೈಲ್ನ ಚಾರ್ಜ್ ಮಾಡೋಕ್ಕೆ ಅಥವಾ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ. ಪ್ಲಸ್ ಇಲ್ಲಿ ನಮಗೆ ಮೈಕ್ ಅನ್ನೋದಿರುತ್ತೆ. ಅದರ ಪಕ್ಕ 3.5 mm ಜಾಕ್ ಪಿನ್ ಇರುತ್ತೆ. ಇನ್ನು ಲೆಫ್ಟ್ ಸೈಡು ವಾಲ್ಯೂಮ್ ರಾಕರ್ಸ್ ಇದೆ. ವಾಲ್ಯೂಮ್ ಜಾಸ್ತಿ ಮಾಡೋಕ್ಕೆ ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಅದಾದ ನಂತರ ಸಿಮ್ ಟ್ರೈ ಇದೆ. ಇದರಲ್ಲಿ ನಮಗೆ 2 ನ್ಯಾನೋ ಸಿಮ್ಮು ಪ್ಲಸ್ ಒಂದು ಡೆಡಿಕೇಟೆಡ್ SD ಕಾರ್ಡ್ನ ಯೂಸ್ ಮಾಡ್ಬೋದು. ಮೇಲೆ ಯಾವುದೇ ರೀತಿಯ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅನ್ನೋದಿಲ್ಲ. ನಾನು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇಲ್ಲದೆ ಇರೋದೇ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ಮೊಬೈಲಲ್ಲಿ. ಇದು ನೋಡಿ ನಮಗೆ ಸಿಮ್ನ ಟ್ರೈ ಅನ್ನೋದಿರುತ್ತೆ. ಸೊ 2 ನ್ಯಾನೋ ಸಿಮ್ಮು ಪ್ಲಸ್ ಒಂದು SD ಕಾರ್ಡ್ನ ಒಟ್ಟಿಗೆ ಯೂಸ್ ಮಾಡ್ಬೋದು.
ಸೊ ಇನ್ನು ಮೇಲೆ ಡಿಸ್ಪ್ಲೇ ನೋಡೋದಾದರೆ ಇದು ನಮಗೆ 6.5 ಇಂಚ್ ಫುಲ್ HD ಡಿಸ್ಪ್ಲೇ ಅನ್ನೋದು ಬರುತ್ತೆ. ಸೊ ಇದು ನಮಗೆ HD ಪ್ಲಸ್ ಅಲ್ಲಿ ಮಾತ್ರ ಪ್ಲೇ ಆಗುತ್ತೆ. ಇದರಲ್ಲಿ ಯಾವುದೇ ಸೂಪರ್ AMOLED ಡಿಸ್ಪ್ಲೇ ಅನ್ನೋದು ಇರಲ್ಲ. ಇದು ನಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಅಲ್ಲಿ ಬರುತ್ತೆ. ಮೇಲೆ ನಮಗೆ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಅನ್ನೋದು ಕಾಣ್ತಿದೆ. ಇಲ್ಲಿ ವಾಟರ್ ಡಾಟ್ ನಾಚ್ ಅನ್ನೋದು ಸಹ ನಮಗೆ ಸಿಗುತ್ತೆ. ಸೊ ಇದಿಷ್ಟು ಡಿಸ್ಪ್ಲೇದ ಓರಿಯೆಂಟೇಷನ್ಸ್ ಅಂತ ಹೇಳ್ಬೋದು. ಇನ್ನು ಮೊಬೈಲ್ನ ಬ್ಯಾಕಲ್ಲಿ ನೋಡೋದಾದ್ರೆ ಇದರ ಸರ್ಫೇಸ್ ನೋಡಿ ಸ್ವಲ್ಪ ರಫ್ ಅನ್ನೋದಿದೆ, ಬೇರೆ ಮೊಬೈಲ್ಸ್ ಥರ ಸ್ಮೂತ್ ಇರಲ್ಲ. ಸೊ ಇದು ರಿಯಲ್ಮಿ ಅವರು ಹೇಳಿರೋ ಪ್ರಕಾರ ಸನ್ಶೈನ್ ಡಿಸೈನ್ ಅಲ್ಲಿ ಬರುತ್ತೆ ಅಂತ, ಅಂದ್ರೆ ಸೂರ್ಯನ ಕಿರಣಗಳು ಯಾವ ರೀತಿ ಬರುತ್ತೆ ಆ ರೀತಿ ಕಾಣುತ್ತೆ ಅಂತ. ಸ್ವಲ್ಪ ನಾವು ಈ ತರ ಮೊಬೈಲ್ನ ಶೇಕ್ ಮಾಡಿದ್ದೆ ಆದ್ರೆ ಆ ಒಂದು ಎಫೆಕ್ಟ್ ಅನ್ನೋದು ನಮಗೆ ಕಾಣುತ್ತೆ. ಸೊ ಒಂದು ಸೂರ್ಯನ ಕಿರಣಗಳ ತರನೇ ಆ ಒಂದು ಡಿಸೈನ್ ಅನ್ನೋದಿದೆ. ಸ್ವಲ್ಪ ರಫ್ ಇರೋದ್ರಿಂದ ಒಂದು ವೇಳೆ ನೀವೆಲ್ಲಾದರೂ ಹಾರ್ಡ್ ಸರ್ಫೇಸ್ ಮೇಲೆ ಇಟ್ಟರು ಯಾವುದೇ ರೀತಿಯ ಸ್ಕ್ರಾಚಸ್ ಅನ್ನೋದಾಗಲ್ಲ. ಇಲ್ಲಿ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ಒಂದು 12 ಮೆಗಾ ಪಿಕ್ಸೆಲ್ಲು, ಒಂದು 2 ಮೆಗಾ ಪಿಕ್ಸೆಲ್ಲು, ಪ್ಲಸ್ ಇಲ್ಲಿ ನಮಗೆ ಫ್ಲ್ಯಾಶ್ಗೆ LED ಲೈಟ್ ಅನ್ನೋದಿರುತ್ತೆ. ಸ್ವಲ್ಪ ಕೆಳಗಡೆ ಬಂದಿದೆ ಆದರೆ ರಿಯಲ್ಮಿನ ಒಂದು ಬ್ರ್ಯಾಂಡ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನಾವು ಮೊಬೈಲ್ನ ಆನ್ ಮಾಡಿ ಸಾಫ್ಟ್ವೇರ್ನ ಒಂದು ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಈಗ ನಾನು ಮೊಬೈಲ್ನ ಆನ್ ಮಾಡಿ ಸೆಟಪ್ ಅನ್ನೋದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೋಡಿ ನಮಗೆ ಡಿಸ್ಪ್ಲೇ ಅನ್ನೋದು ಯಾವ ರೀತಿ ಕಾಣ್ತಿದೆ ಅಂತ. ಇಲ್ಲಿ ನಮಗೆ ಕೆಳಗಡೆ ಬೆಸಲ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಮಿನಿಮೈಸ್ ಮಾಡೋಕ್ಕೆ ಅಥವಾ ಬ್ಯಾಕ್ ತೊಗೊಳಕ್ಕೆ ಈ ಬೆಸಲ್ಸ್ನ ಯೂಸ್ ಮಾಡ್ಬೋದಾಗುತ್ತೆ. ಸೊ ಈ ಮೊಬೈಲಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಇದು ರಿಯಲ್ಮಿ OS ಅಲ್ಲೇ ಬಂದಿದೆ. ಇದಕ್ಕೂ ಮುಂಚೆ ಇರೋಂಥ ಮೊಬೈಲ್ಸಲ್ಲಿ ರಿಯಲ್ಮಿ OS ಅನ್ನೋದು ಇರಲಿಲ್ಲ. ಸೊ ಈಗ ಅದನ್ನು ಡೈರೆಕ್ಟಾಗಿ ಈ ಮೊಬೈಲಲ್ಲಿ ಲೋಡ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಆಲ್ರೆಡಿ ರಿಯಲ್ಮಿ ಮೊಬೈಲ್ಸ್ ಇದ್ದರೆ ನಿಮ್ಗೆ ಅದಕ್ಕೆ ಅಪ್ಡೇಟ್ಸ್ ಬಂದು ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಿತ್ತು. ಬಟ್ ಇದರಲ್ಲಿ ಬೈ ಡಿಫಾಲ್ಟ್ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಕಾಣ್ತಿದೆ ಇದರ ಒಂದು OS ಅನ್ನೋದು. ಸೊ ಅದಾದ ನಂತರ ನಮಗೆ ಡೈರೆಕ್ಟಾಗಿ ಆಂಡ್ರಾಯ್ಡ್ ವರ್ಷನ್ ನೋಡೋದಾದರೆ ಔಟ್ ಆಫ್ ದಿ ಬಾಕ್ಸೇ 10 ಅಲ್ಲಿ ಬಂದಿರುತ್ತೆ. ಇನ್ನು ಈ ಮೊಬೈಲ್ನಲ್ಲಿ ಇರೋಂಥ ಅಡಿಷನಲ್ ಸೆಟ್ಟಿಂಗ್ಸ್ ನೋಡೋದಾದರೆ ಸ್ಟೋರೇಜ್ ಇದೆ. ಫಸ್ಟ್ ಸ್ಟೋರೇಜಲ್ಲಿ ನಮಗೆ ನಾನು 32 GB ಮಾಡಲ್ನ ತೊಗೊಂಡಿರೋದ್ರಿಂದ ಬೈ ಡಿಫಾಲ್ಟ್ ಆಗಿ 12.4 GB ಅನ್ನೋದು ಯೂಸ್ ಆಗಿದೆ. ರಿಮೈನಿಂಗ್ ಮಾತ್ರ ನಮಗೆ ಅವೈಲಬಲ್ ಇರುತ್ತೆ. ಇದರಲ್ಲಿ ರೆಡ್ಮಿ ಮೊಬೈಲಲ್ಲಿ ಇದ್ದಂಗೆ ಸ್ಕ್ರೀನ್ ಶಾಟ್ಸ್ ಅನ್ನೋದಿದೆ. ಅಂದರೆ ನೀವು ಈ ಥರ 3 ಫಿಂಗರ್ಸ್ ಸ್ವೈಪ್ ಮಾಡೋದ್ರ ಮೂಲಕ ಸ್ಕ್ರೀನ್ ಶಾಟ್ನ ತೊಗೋಬೋದಾಗುತ್ತೆ. ಇನ್ನು ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಸಹ ಮಾಡ್ಬೋದಾಗುತ್ತೆ. ಮೊಬೈಲಲ್ಲಿ ಏನೇ ಆಕ್ಟಿವಿಟೀಸ್ ಮಾಡ್ತಿದ್ರು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನು ನೀವು ಕಳಿಸ್ಬೋದಾಗುತ್ತೆ. ಇನ್ನು ಈ ಮೊಬೈಲಲ್ಲಿ ಡೈರೆಕ್ಟಾಗಿ ನಮಗೆ ಡಾರ್ಕ್ ಮೋಡ್ ಅನ್ನೋದು ಇಲ್ಲೇ ನೋಟಿಫಿಕೇಶನ್ ಟ್ರೈಯಲ್ಲಿ ಸಿಗುತ್ತೆ. ನೋಡಿ ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಇಡೀ ಮೊಬೈಲ್ನ ಡಾರ್ಕ್ ಮೋಡ್ಗೆ ಸ್ವಿಚ್ ಮಾಡ್ಬೋದು. ಬೇಡ ಅಂದರೆ ಮತ್ತೆ ಲೈಟ್ ಮೋಡ್ಗೆ ಅದನ್ನು ಚೇಂಜ್ ಮಾಡ್ಬೋದಾಗುತ್ತೆ. ಇನ್ನು ಈ ಮೊಬೈಲಲ್ಲಿರೋಂಥ ಒಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂದರೆ ಇದರ ಒಂದು ಪ್ರೊಸೆಸರು. ಇದು ಹೀಲಿಯೋ G70 ಪ್ರೊಸೆಸರಲ್ಲಿ ರನ್ ಆಗುತ್ತೆ. ಯಾರು ಗೇಮಿಂಗ್ ಆಡೋಕ್ಕೆ ಭಾಳ ಇಷ್ಟಪಡ್ತೀರಾ ಅಂಥವ್ರಿಗೆ ಸೂಪರ್ ಆಗಿರುತ್ತೆ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ 5000 mAh ಬ್ಯಾಟ್ರಿ ಇರುತ್ತೆ. ಸೊ ನಮಗೆ ಬ್ಯಾಟ್ರಿ ಬ್ಯಾಕಪ್ ಸಹ ಜಾಸ್ತಿನೇ ಬರುತ್ತೆ. ಒಂದ್ಸರಿ ನೀವು ಬ್ಯಾಟ್ರಿ ಫುಲ್ ಮಾಡಬೇಕಂದ್ರೆ 2 ಅವರ್ ಚಾರ್ಜ್ ಮಾಡಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಒಳ್ಳೆ ಬೆನಿಫಿಟ್ ಏನಪ್ಪಾ ಅಂದ್ರೆ ನೀವು ರಿವರ್ಸ್ ಚಾರ್ಜಿಂಗ್ ಸಹ ಮಾಡಬಹುದಾಗುತ್ತೆ. ಇದರಲ್ಲಿ ಬ್ಯಾಟ್ರಿ ಫುಲ್ ಆದಾಗ ಈ ಮೊಬೈಲಿಂದ ನೀವು ಬೇರೆ ಮೊಬೈಲ್ಗೆ ಚಾರ್ಜ್ ಮಾಡಬಹುದಾಗುತ್ತೆ. ಅದನ್ನೇ ರಿವರ್ಸ್ ಚಾರ್ಜಿಂಗ್ ಅಂತ ಹೇಳ್ತಾರೆ. ಇನ್ನು ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದಂಥ ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ನೀವು ವೈಫೈ ಕನೆಕ್ಟ್ ಮಾಡಿದಾಗ ಇದು ಕೇವಲ 2.5G ಬ್ಯಾಂಡ್ ಮಾತ್ರ ತೊಗೊತಿದೆ. 5G ಬ್ಯಾಂಡ್ ಅನ್ನೋದು ಇದರಲ್ಲಿ ತೊಗೊತಿಲ್ಲ. ಸೊ ಇದು 2.5G ಮಾತ್ರ ಸಪೋರ್ಟ್ ಮಾಡ್ತಿದೆ. ಇನ್ನು ನಾವು ಸೆನ್ಸರ್ಸ್ ಬಗ್ಗೆ ಮಾತಾಡಿದ್ದೆ ಆದರೆ ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸೆನ್ಸರ್ಸ್ ಇದೆ. ಬಟ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಲಾಕ್ ಸಹ ಕೊಟ್ಟಿಲ್ಲ. ಒಂದು ವೇಳೆ ನೀವು ಮೊಬೈಲ್ನ ಲಾಕ್ ಮಾಡಬೇಕಂದ್ರೆ ಫೇಸ್ ಲಾಕ್ನ ಯೂಸ್ ಮಾಡಬೇಕಾಗುತ್ತೆ. ನಾನೀಗ ಇದರಲ್ಲಿ ಫೇಸ್ ಲಾಕ್ನ ಆಲ್ರೆಡಿ ಸೆಟ್ ಮಾಡಿದ್ದೀನಿ. ನೋಡಿ ಎಷ್ಟು ಕ್ವಿಕ್ಕಾಗಿ ಇದು ವರ್ಕ್ ಆಗುತ್ತೆ ಅಂತ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಆದರೆ ಎಷ್ಟು ಇಮಿಡಿಯೇಟ್ ಆಗಿ ಮೊಬೈಲ್ ಅನ್ನೋದು ಅನ್ಲಾಕ್ ಆಗ್ತಿದೆ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಒಳಗಡೆ. ಇನ್ನು ಇದ್ರ ಜೊತೆನೇ ಒಂದಷ್ಟು ಬ್ಲೋಟ್ವೇರ್ಸ್ ಅಂತ ಬಂದಿರುತ್ತೆ. ಅಂದರೆ ಅನ್ವಾಂಟೆಡ್ ಅಪ್ಲಿಕೇಶನ್ಸು. ನೀವು ಬೇಡ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅನ್ಇನ್ಸ್ಟಾಲ್ ಮಾಡ್ಬೋದಾಗುತ್ತೆ. ಇನ್ನು ನೆಕ್ಸ್ಟ್ ಪಾರ್ಟ್ ಮತ್ತು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದರೆ ಕ್ಯಾಮ್ರಾದಲ್ಲಿ. ಇದರಲ್ಲಿ ನಮಗೆ ರಿಯಲ್ಮಿ UI ನ ಒಂದು ಲೇಔಟ್ ಅನ್ನೋದು ಬರುತ್ತೆ ಕ್ಯಾಮ್ರಾದಲ್ಲಿ. ಸೇಮ್ ಅದೇ ವಿಡಿಯೋ, ಫೋಟೋ ಮತ್ತು ಪೋರ್ಟ್ರೇಟ್ ಶಾಟ್ಸ್ ಅನ್ನೋದು ಸಿಗುತ್ತೆ. ನಮಗೆ ರೇರ್ ಕ್ಯಾಮ್ರಾದಲ್ಲಿ ಡ್ಯುಯಲ್ ಸೆಟಪ್ ಬರೋದ್ರಿಂದ ಒಂದು ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ f1.8 ಅಪರ್ಚರ್ ಅಲ್ಲಿ ಬರುತ್ತೆ. ಇನ್ನೊಂದು 2 ಮೆಗಾ ಪಿಕ್ಸೆಲ್ ಅಲ್ಲಿ ಬರುತ್ತೆ. ಅದು ಡೆಪ್ ಸೆನ್ಸರ್ ಆಗಿರುತ್ತೆ. ಸೊ ನೀವು ಇಲ್ಲಿಂದ ಅದನ್ನ ಕ್ಯಾಪ್ಚರ್ ಮಾಡಬಹುದಾಗುತ್ತೆ. ಇದು ನಮ್ಗೆ ಅಪ್ ಟು 4x ವರೆಗೂ ಝೂಮ್ ಆಗುತ್ತೆ. ಇನ್ನು ಪೋರ್ಟ್ರೇಟ್ ಶಾಟ್ಸ್ ಬೇಕಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಬೊಕೆ ಶಾಟ್ಸ್ನ ತಗೋಬಹುದಾಗುತ್ತೆ. ಮೋರ್ ಕ್ಲಿಕ್ ಮಾಡಿದಾದ್ರೆ ಸೇಮ್ ಅದೇ ಫಂಕ್ಷನ್ಸ್ ಇರುತ್ತೆ. ಟೈಮ್ ಲ್ಯಾಪ್ಸು, ಸ್ಲೋ ಮೋಷನ್ ಮತ್ತೆ ಎಕ್ಸ್ಪರ್ಟು, ಪನೋರಮಾ ಅಂತ. ಇನ್ನು ಸೆಲ್ಫಿ ಕ್ಯಾಮ್ರಾ ನೋಡೋದಾದ್ರೆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ f2.4 ಅಪರ್ಚರ್ ಅಲ್ಲಿ. ಇನ್ನು ವಿಡಿಯೋ ಸಹ ನಾವು ರೆಕಾರ್ಡ್ ಮಾಡ್ಬೋದು. ಇದರ ರೆಸಲ್ಯೂಷನ್ ನೋಡೋದಾದ್ರೆ 1080p ವರೆಗೂ ನಾವು ಇದನ್ನ ರೆಕಾರ್ಡ್ ಮಾಡ್ಬೋದಾಗುತ್ತೆ. ಇನ್ನು ಈ ಮೊಬೈಲು ವೈಫೈ ಕಾಲಿಂಗು ಸಪೋರ್ಟ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಓವರ್ ಆಲ್ ಹೇಳೋದಾದ್ರೆ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು ರಿಯಲ್ಮಿ C3. ಇದರಲ್ಲಿ ನಾನು ಕಂಡಂತ 2 ಮೈನಸ್ ಪಾಯಿಂಟ್ ಏನಪ್ಪ ಅಂದ್ರೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಮತ್ತೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇಲ್ಲ. ಸೊ ನಾವು ಕೊಡುವಂತ ಅಮೌಂಟ್ಗೆ ಒಂದು ಒಳ್ಳೆ ಬಜೆಟ್ ಮೊಬೈಲ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದು ಇಷ್ಟ ಆಗಿತ್ತು ರಿಯಲ್ಮಿ C3 ಮೊಬೈಲ್ನ ಒಂದು ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟು ಫೀಚರ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ತಪ್ಪದೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.
ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.